ಬಿಜೆಪಿಯ ಬಣಬಡಿದಾಟ ಈಗ ಸೀದಾ ಹೈಕಮಾಂಡ್ ಅಂದ್ರೆ ಅಮಿತ್ ಶಾ ಅಂಗಳವನ್ನ ತಲುಪಿದೆ. ಯತ್ನಾಳ್ ನೇತೃತ್ವದ ಬಣ ನಿನ್ನೆ ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ಮುಂದೆ ವಿಜೇಂದ್ರ ವಿರುದ್ಧ ದೂರುಗಳ ಒಂದು ದೊಡ್ಡ ಲಿಸ್ಟ್ ಅನ್ನೇ ಇಟ್ಟಿದೆ. ವಿಜೇಂದ್ರ ವಿರುದ್ಧ ಅಮಿತ್ ಶಾಗೆ ಯತ್ನಾಳ್ ತಂಡದ ದೂರು. ಸಿಎಂ ಜೊತೆ ಹೊಂದಾಣಿಕೆ ಹೋರಾಟಕ್ಕೆ ಗೈರೆಂದು ಕಂಪ್ಲೇಂಟ್. ಹೌದು, ಬಿಜೆಪಿಯ ಬಣಬಡಿದಾಟ ಇದೀಗ ಅಮಿತ್ ಶಾ ಅಂಗಳಕ್ಕೂ ಹೋಗಿದೆ. ಅಷ್ಟಕ್ಕೂ ನಿನ್ನೆ ರಾಜ್ಯಕ್ಕೆ ಆಗಮಿಸಿದ ಅಮಿತ್ ಶಾಗೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ಅರವಿಂದ್ ಲಿಂಬಾವಳಿ ಚೀಟಿಯೊಂದನ್ನ ನೀಡಿದ್ರು. ಆ ಮೂಲಕ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ರು. ಇದೀಗ ಅಮಿತ್ ಶಾ ಬಂದು ಹೋದ ಬೆನ್ನಲ್ಲೇ ರಾಜ್ಯದ ಬಿಜೆಪಿ ನಾಯಕರ ವಿರುದ್ಧ ಯತ್ನಾಳ್ ಬಣದ ಪ್ರತ್ಯೇಕ ತಂಡ ದೊಡ್ಡ ದೂರು ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾಗಾದ್ರೆ ಆ ದೂರಿನಲ್ಲಿ ಏನಿದೆ ಅದನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ಬಿಜೆಪಿ ವರಿಷ್ಠರಿಗೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಬೆಳವಣಿಗೆಗಳ ಬಗ್ಗೆ ರೆಬಲ್ಸ್ ತಂಡ ಮಾಹಿತಿ ನೀಡಿದೆ ಎನ್ನಲಾಗಿದೆ. ಅಂದ್ರೆ ಪಕ್ಷದ ನಾಯಕರು ಸರ್ಕಾರದ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಬಗ್ಗೆ ದೂರು ನೀಡಿದ್ದಾರೆ. ಆರ್ ಅಶೋಕ್, ವಿಜೇಂದ್ರ ಮತ್ತು ಶಾಸಕರು ಸೇರಿ ಬಜೆಟ್ನಲ್ಲಿ ಅನುದಾನ ಕೇಳಲು ಸಿಎಂ ನಿವಾಸಕ್ಕೆ ಹೋಗಿದ್ರು. ಅನುದಾನ ಕೇಳಲು ಹೋದವರು ಸಿಎಂಗೆ ಸನ್ಮಾನ ಮಾಡಿ ಮನವಿ ಪತ್ರ ನೀಡಿದ್ದಾರೆ. ಹೀಗೆ ಸಿಎಂ ನಿವಾಸಕ್ಕೆ ಹೋಗಿ ವಿಜೇಂದ್ರ, ಅಶೋಕ್ ಸನ್ಮಾನ ಮಾಡಿರೋ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಸರ್ಕಾರದ ವಿರುದ್ಧ ಯಾವುದೇ ಪ್ರಬಲ ಹೋರಾಟ ಸಂಘಟಿಸಿಲ್ಲ ಹಾಗೂ 3 ಹೋರಾಟಗಳಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಗೈರಾಗಿದ್ದರ ಬಗ್ಗೆಯೂ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಆದರೆ ಯತ್ನಾಳ್ ಬಣ ಅಮಿತ್ ಶಾಗೆ ದೂರು ಕೊಟ್ಟ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿಜೇಂದ್ರ ಬಣದ ರೇಣುಕಾಚಾರ್ಯ, ವಿಜೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ವರಿಷ್ಠರು ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ದಕ್ಕೆ ಲಿಂಗಾಯತನ ಮತ ಕಳೆದುಕೊಂಡ್ವಿ ಎಂದಿದ್ದಾರೆ. ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಖಾಸಗಿ ಕಾರ್ಯಕ್ರಮ ಮಾಡಿದ್ರು. ಆ ಸಂದರ್ಭದಲ್ಲಿ ವಿಜೇಂದ್ರ ಅವರ ಸ್ವಾಗತ ಮಾಡಿ ಅವ್ರ ಜೊತೆಗೆ ಒಟ್ಟಿಗೆ ಬಂದರು ಮತ್ತು ಯಡಿಯೂರಪ್ಪನವರು ವೇದಿಕೆ ನೆಂಚ್ಕೊಂಡಿದ್ದಾರೆ, ಒಟ್ಟಿಗೆ ಅದಾರೆ. ಅವ್ರು ಯಾರು ಏನು ಕೊಟ್ಟರು ಮಾಹಿತಿ ಇಲ್ಲ. ಅಮಿತ್ ಶಾ ಅವರಿಗೆ, ಮೋದಿಯವರಿಗೆ, ನಡ್ಡಾಜಿ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಎಲ್ಲ ನಾಯಕರಿಗೆ, ಸನ್ಮಾನ್ಯ ಯಡಿಯೂರಪ್ಪನವ್ರ ಸಂಘಟನೆ ಎಲ್ಲ ಗೊತ್ತಿದೆ. ವಿಜೇಂದ್ರ ಅವರು ಅಧ್ಯಕ್ಷ ಮಾಡಿದ್ದು ನಾವ್ಯಾರಲ್ಲ, ರಾಷ್ಟ್ರೀಯ ನಾಯಕರು. 2023 ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಇಳಿಸಿ ಮೇಲೆ ವೀರಶೈವ ಲಿಂಗಾಯತ ಮತಗಳು ನಮ್ಮಿಂದ ಭಾರತೀಯ ಜನತಾ ಪಾರ್ಟಿ ದೂರ ಆಗಿದೆ. ಇಲ್ಲಿ ನೋಡಿ, ಇದು ಓಪನ್ ಇದೆ. ಹೀಗೆ ಲಿಂಗಾಯತ ಮತಗಳು ಬಿಜೆಪಿಯಿಂದ ದೂರವಾಗಿದೆ ಎಂದಿರುವ ರೇಣುಕಾಚಾರ್ಯ ಇಂದು ವಿಜೇಂದ್ರ ಪರ ಚಿಕ್ಕಮಗಳೂರಿನಲ್ಲಿ ಸಮಾವೇಶ ನಡೆಸಿದರು. ವೀರಶೈವ ಲಿಂಗಾಯತ ಮಹಾಸಭಾದ ನೇತೃತ್ವದಲ್ಲಿ ನಡೆದ ಸಮಾವೇಶದಲ್ಲಿ ಯತ್ನಾಳ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ವಿಜೇಂದ್ರ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ವಿಜಾಪುರದಲ್ಲೇ ಸಮಾವೇಶ ಮಾಡಿ ಘೋಷಣೆ ಮಾಡ್ತೀವಿ ಅಂತ ಗುಡುಗಿದ್ರು. ಯುವ ನಾಯಕ ಸಂಘಟನೆ ಕ್ಷೇತ್ರಕ್ಕೆ ವಿಜೇಂದ್ರ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಭವಿಷ್ಯದ ನಾಯಕರನ್ನ ನಾವು ಮಾಡೋಣ ಅಂತ ಹೇಳಿ ಈ ಒಂದು ಮಹಾಸಂಗಮ, ವೀರಶೈವ ಲಿಂಗಾಯತ ಮಹಾಸಂಗಮದ ಒಂದು ನಿರ್ಣಯವನ್ನ ಈ ರಾಜ್ಯಕ್ಕೆ ಸಂದೇಶ ಕೊಡೋಣ ಅಂತ ಹೇಳಿ ಬಹಳ ಮಾತಾಡಿದ್ದೀನಿ. ಕ್ಷಮೆ ಇರಲಿ. ಬಿಜಾಪುರದಲ್ಲೇ ಘೋಷಣೆ ಮಾಡ್ತೀವಿ. ವಿಷಯ ಏನಂದ್ರೆ, ರೇಣುಕಾಚಾರ್ಯ ಮಾಡಿದ ಸಮಾವೇಶಕ್ಕೆ ಲಿಂಗಾಯತ ಮಹಾಸಭಾದ ಸದಸ್ಯರಲ್ಲೇ ಆಕ್ಷೇಪ ಕೇಳಿ ಬಂದಿದೆ. ಬೈಲಾ ಉಲ್ಲಂಘಿಸಿ ರಾಜಕೀಯ ಸಮಾವೇಶ ಮಾಡ್ತಿದ್ದಾರೆ ಎಂದು ಬಿಜೆಪಿ ವರಿಷ್ಠರಿಗೆ ಲಿಂಗಾಯತ ಮಹಾಸಭಾದ ಸದಸ್ಯ ವೀರೇಶ್ ದೂರು ನೀಡಿದ್ದಾರೆ. ಬಿಜೆಪಿ ಪಕ್ಷದ ಆಂತರಿಕ ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ಚಿಕ್ಕಮಗಳೂರಿನಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಹೆಸರಿನಲ್ಲಿ ಇವರು ಲಿಂಗಾಯತ ಸಮಾವೇಶ ಮಾಡ್ತಕ್ಕಂಥದ್ದು ಅಕ್ಷಮ್ಯವಾಗಿ ಇದು ಖಂಡನಾರ್ಹ. ಹಾಗಾಗಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಹೆಸರನ್ನು ಇವರು ದುರುಪಯೋಗ ಮಾಡ್ಕೊತಾರೆ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನು ಮಾಡಿಕೊಂಡು ರಾಜಕೀಯವಾಗಿ ಇದನ್ನು ಮುನ್ನೆಲೆಗೆ ತಗೊಂಡು ಬರ್ತಿರುವಂಥದ್ದು ಖಂಡಿತ ತಪ್ಪು. ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಜ್ಯ ಮತ್ತು ರಾಷ್ಟ್ರದ ಪದಾಧಿಕಾರಿಗಳು, ಅಧ್ಯಕ್ಷರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಒಂದ್ ಕಡೆ ಬಿಎಸ್ವೈ ಯತ್ನಾಳ್ ಬಣಬಡಿದಾಟ ನಡೀತಿದ್ರೆ, ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಮುನಿಸು ಮುಂದುವರೆದಿದೆ. ನಿನ್ನೆ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ದ ವೇಳೆ ಶಾ ಭೇಟಿಯಾಗಲು ರಾಮುಲು ಮುಂದಾಗಿದ್ರು. ಸಂಡೂರು ಸೋಲು, ಕೋರ್ ಕಮಿಟಿ ಅವಮಾನ, ರಾಜ್ಯಸಭಾ ಸ್ಥಾನದ ಬಗ್ಗೆ ಚರ್ಚೆಗೆ ಅವಕಾಶ ಕೇಳಿದ್ರು. ಆದರೆ ರಾಮುಲುಗೆ ಟಕ್ಕರ್ ಕೊಟ್ಟ ಗಣಿಧಣಿ ಜನಾರ್ದನ್ ರೆಡ್ಡಿ ರಾಮುಲುಗಿಂತ ಮುಂಚಿತವಾಗಿ ಅಮಿತ್ ಶಾ ಭೇಟಿಯಾಗಿದ್ದಾರೆ. ಇದು ಮತ್ತೆ ರಾಮುಲು, ಜನಾರ್ದನ್ ರೆಡ್ಡಿ ಮಧ್ಯೆ ಇರುವಂತಹ ಅಂತರವನ್ನ ಎತ್ತಿ ತೋರಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.